ಈ ಬೀಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಒಂದು ಪೀಸ್ ಇರೋಂಥ ಬೀಸ್ಟ್ ಇದು. ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ. ಈ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಸೌಂಡ್ ಕೇಳೋಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಇದರ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಬ್ಯಾಂಗರ್ ಕಿಟ್ ಇದೆ. ಆಯಿತು, ಆಮೇಲೆ ಇಲ್ಲಿ ಏನು ನೋಡ್ತೀರಾ, ಈ ಕಲರ್ ಬಂದ್ಬಿಟ್ಟು ನಿಮಗೆ ಟರ್ಕಿಶ್ ಬ್ಲೂ ಕಲರ್ ಬರುತ್ತೆ. ಈ ಟರ್ಕಿಶ್ ಬ್ಲೂ ಕಲರ್ ಇರೋದು ಕರ್ನಾಟಕದಲ್ಲಿ ಒಂದೇ ಪೀಸ್ ಇದು. ಈ ಪಿಕಾಸೋ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟ್ಸ್ ಕಾರ್ನರ್ ಯೂಟ್ಯೂಬ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಮ್ಮ ಹತ್ರ ಇದೆ ಬಂದ್ಬಿಟ್ಟು ಒಂದು ಫುಲ್ಲಿ ಮಾಡಿಫೈಡ್ ಬೀಸ್ಟ್ ಇದೆ. ಈ ಬೀಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಒಂದು ಪೀಸ್ ಇರೋಂಥ ಬೀಸ್ಟ್ ಇದು. ಯಾಕಂದ್ರೆ ಇದರ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಬ್ಯಾಂಗರ್ ಕಿಟ್ ಇದೆ. ಈ ಗಾಡಿ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಅಂಡ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟ್ಸ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಮಾಡಿಫಿಕೇಶನ್ಸ್ ಆಗಿದೆ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋದು ಇದು ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಲೋಗೋ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ಇದು ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಸ್ಪ್ಲಿಟರ್ಸ್ ಹಾಕ್ಸಿದ್ದಾರೆ. ಮತ್ತೆ ಇನ್ನ ಈ ಕಾರಲ್ಲಿ ಬಂದ್ಬಿಟ್ಟು ಆಲಿವ್ ಫ್ಲೆಜ್ 18 ಇಂಚ್ ಅಲಾಯ್ಸ್ ಇದೆ. ಮತ್ತೆ 18 ಇಂಚ್ ಅಲಾಯ್ಸ್ ಜೊತೆಗೆ ನಿಮಗೆ ಇದರಲ್ಲಿ ಯೋಕೋಮಾ ಟೈರ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ಈ ಯೋಕೋಮಾ ಟೈರ್ಸ್ ಬಂದ್ಬಿಟ್ಟು ತುಂಬಾ ಗ್ರಿಪ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಇಲ್ಲಿ ಏನ್ ನೋಡ್ತೀರಾ, ಈ ಕಲರ್ ಬಂದ್ಬಿಟ್ಟು ನಿಮ್ಗೆ ಟರ್ಕಿಶ್ ಬ್ಲೂ ಕಲರ್ ಬರುತ್ತೆ. ಈ ಟರ್ಕಿಶ್ ಬ್ಲೂ ಕಲರ್ ಇರೋದು ಕರ್ನಾಟಕದಲ್ಲಿ ಒಂದೇ ಪೀಸ್ ಇದು. ಬ್ಯಾಕ್ ಸೈಡ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋದಾರೆ, ಇಲ್ಲಿ ನೀವೇನ್ ನೋಡ್ತೀರಾ, ಇದು ಬಂದ್ಬಿಟ್ಟು ವಿಂಡ್ಶೀಲ್ಡ್ ಕ್ಯಾಪ್ ಹಾಕ್ಸಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡ್ತಿರೋದು ಬಂದ್ಬಿಟ್ಟು ಬ್ಯಾಟ್ಸ್ಮನ್ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಇಲ್ಲಿ ನೀವೇನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಟೇಲ್ ಲ್ಯಾಂಪ್ ಹಾಕ್ಸಿದ್ದಾರೆ. ಇಲ್ಲಿ ನೀವೇನ್ ನೋಡ್ತೀರಾ, ಇದು ಬಂದ್ಬಿಟ್ಟು ನಾರ್ಮಲ್ ಬಂಪರ್ ಅಲ್ಲ, ಇದು ಬಂದ್ಬಿಟ್ಟು GT ಬಂಪರ್ ಹಾಕ್ಸಿದ್ದಾರೆ ವಿತ್ ಡಿಫ್ಯೂಸರ್. ಈ ಡಿಫ್ಯೂಸರ್ ಕೂಡ ನಿಮ್ಗೆ ಕರ್ನಾಟಕದಲ್ಲಿ ಒಂದು ಪೀಸ್ ಇರೋಂಥ ಡಿಫ್ಯೂಸರ್. ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕೂಡ ಕಾರ್ಬನ್ ಫೈಬರ್ ಪೋಲೋ ಲೋಗೋ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ, ಇದು ಆಕ್ರೋಪೋಯಿಕ್ ಟಿಪ್ ಹಾಕ್ಸಿದ್ದಾರೆ. ಈ ಟಿಪ್ ಜೊತೆಗೆ ನಿಮಗೆ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಇದೆ. ಈ ಫುಲ್ ಸಿಸ್ಟಮ್ ಮ್ಯಾನಿಫೋಲ್ಡ್ ಸೌಂಡ್ ಕೇಳೋಕೆ ಯಾವ ರೀತಿ ಇರುತ್ತೆ ಅಂದ್ರೆ ಕೇಳಿಸ್ಕೊಂಡಂಗೆ ಕಿವಿ ಹೋಗ್ಬೇಕು ವಿತ್ ಬ್ಯಾಂಗರ್, ಆ ರೀತಿ ಸೌಂಡ್ ಇದೆ. ಆಯ್ತು, ಆಮೇಲೆ ನಾವು ಹೊರಗಡೆ ಎಲ್ಲ ತಿಳ್ಕೊಂಡಾಯ್ತಲ್ವಾ. ಇವಾಗ ಬಂದ್ಬಿಟ್ಟು ಅಂಡರ್ ದ ವುಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಅಂಡರ್ ದ ವುಡ್ ಅಲ್ಲಿ ಇರುವಂತ ಇಂಜಿನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಅಂಡರ್ ದ ವುಡ್ ಪೇಂಟ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಇವರು. ಮತ್ತೆ ಈ 1.2 ಲೀಟರ್ 3 ಸಿಲಿಂಡರ್ ಏನ್ ಇಂಜಿನ್ ಇದೆ, ಇದ್ರಲ್ಲಿ ಬಂದ್ಬಿಟ್ಟು V4 ಬ್ಯಾಂಗರ್ ಕಿಟ್ ಕೂಡ ಇದೆ. ಬ್ಯಾಂಗರ್ ಕಿಟ್ ಜೊತೆಗೆ ನಿಮಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬರುತ್ತೆ. ಮತ್ತೆ ಪರ್ಫಾರ್ಮೆನ್ಸ್ ಗೋಸ್ಕರ ಇವರು K&N ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ಈ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪಿಚಾಚಿ ತರ ಇರುತ್ತೆ. ಅದಕ್ಕೋಸ್ಕರ ಈ ಗಾಡಿ ಪಿಚಾಚಿ ಅಂತ ಹೆಸರು ಕೂಡ ಇಟ್ಟಿದ್ದಾರೆ, ಪಿಕಾಸೋ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಕಾರಿ ಬಂದ್ಬಿಟ್ಟು ನಾನು ನಿಮ್ಗೆ ಪಿಕಾಸೋ ಅಂತ ಹೇಳಿದೆ ಅಲ್ವಾ. ಈ ಪಿಕಾಸೋ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಮತ್ತೆ ಗಾಡಿಯಲ್ಲಿ ಯಾವ ರೀತಿ ಟ್ಯೂನ್ ಇದೆ, ಯಾವ ರೀತಿ ಟ್ಯೂನ್ ಪರ್ಫಾರ್ಮ್ ಕೊಡುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಬಂದ್ಬಿಟ್ಟು ಈ ಗಾಡಿ ರೈಡ್ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ, ಹಂಗೆ ಇಂಟೀರಿಯರ್ ಕೂಡ ತಿಳ್ಕೊಳ್ಳೋಣ. ಇನ್ನ ಈ ಕಾರ್ ಇಂಟೀರಿಯರ್ ಬಗ್ಗೆ ನೋಡಿದರೆ, ಇಂಟೀರಿಯರ್ ಬಂದ್ಬಿಟ್ಟು ಸ್ಟಾಕ್ ಇಂಟೀರಿಯರ್ ಇದೆ, ಬಟ್ ಲೆದರ್ ಸೀಟ್ ಕವರ್ ಚೇಂಜ್ ಮಾಡಿಸಿದ್ದಾರೆ. ಮತ್ತೆ ಇವಾಗ ಬಂದ್ಬಿಟ್ಟು ಈ ಪಿಕಾಸೋ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಸ್ಟಾರ್ಟ್. ಗೋಮಾತೆಗಳು ಕೇಳಿಸ್ಕೊತಿರ್ಬೋದು ನೀವು ಯಾವ ರೀತಿ ಕೇಳಿಸ್ತಾ ಅಂತ. ಸೈಕಿಗೆ ಸೈಕ್ ಪರ್ಫಾರ್ಮೆನ್ಸು ಇಷ್ಟೊಂದು ಕರುಸಿದಾಗಲೇ ಈ ರೀತಿ ಇದೆ ಗಾಡಿ. ಹೈವೇಗೆ ಹೋಯ್ತಂದ್ರೆ ಯಾವ ರೀತಿ ಇರ್ಬೋದು. ಸಿಸ್ಟಮ್ ಎಕ್ಸಾಸ್ಟ್ ಇದೆ. A few minutes later. ಇಷ್ಟೊತ್ತರ ಪರ್ಫಾರ್ಮೆನ್ಸ್ ಆಯ್ತಲ್ವಾ, ಇವಾಗ ಬಂದ್ಬಿಟ್ಟು ಬ್ಯಾಂಗರ್ ತೋರಿಸ್ತೀನಿ ಬನ್ನಿ. ಪಿಕಾಸೋ ಯಾವ ರೀತಿ ಬ್ಯಾಂಗರ್ ಹೊಡೆಯುತ್ತೆ ಅಂತ. ಸ್ಟಾರ್ಟ್.
ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. A few moments later. ಸೊ ನೋಡಿದ್ರ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಈ ವಿಡಿಯೋನ. ನಿಮ್ಗೆ ಈ ವಿಡಿಯೋದಲ್ಲಿ ಪಿಕಾಸು ನೋಡಿ ಏನಿಸ್ತಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ನಿಮ್ಗೆ ಈ ಗಾಡಿ ಬಗ್ಗೆ ಅಪ್ಪರ್ ಮಾಡಿಫಿಕೇಶನ್ಸ್ ಏನೇನ್ ಬೇಕು ಅನ್ನೋದೆಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ. ಆದಷ್ಟು ಬೇಗ ಈ ಗಾಡಿಗೆ ಏನೋ ಅಪ್ಪರ್ ಮಾಡಿಫಿಕೇಶನ್ ಕೂಡ ಮಾಡ್ಸೋಣ. ಮತ್ತೆ ನೆಕ್ಸ್ಟ್ ಗಾಡಿ ಯಾವ್ದು ಇರಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ ಫ್ರೆಂಡ್ಸ್, ಸಿಗೋಣ. ಲೆಟ್ ಇಟ್ ಬೈ.